ಇದು ಒಂದು ಕಥೆ. ಇದು ಆಗಿದೆ ಅಂತ ಕೆಲವರು ಹಿರಿಯರು ಹೇಳ್ತಾರೆ. ಆಗದೆ ಹೋದರೂ ಏನು ನಷ್ಟ ಇಲ್ಲ. ಆ ಕತೆ ಕೊಡುವಂತ ಸಂದೇಶ ಇದೆಯಲ್ಲ, ನನಗೆ ಬಹಳ ಇಷ್ಟವಾದದ್ದು. ಅಲೆಕ್ಸಾಂಡರ್ ಗೊತ್ತು ನಿಮಗೆ, ಪ್ರಪಂಚವನ್ನು ಗೆದ್ದಂತ ಅಲೆಕ್ಸಾಂಡರ್ ಭಾರತಕ್ಕೆ ಬಂದ. ಭಾರತಕ್ಕೆ ಬಂದಾಗ ಆಗಲೇ ಅರ್ಧ ಜಗತ್ತು ಗೆದ್ದು ಬಿಟ್ಟಿದ್ದಾನೆ. ಅವನ ಜೊತೆಗೆ ಸೈನಿಕರು, ಲಕ್ಷಾಂತರ ಜನ ಸೈನಿಕರಿದ್ದಾರೆ. ಒಂದು ಹಳ್ಳಿಗೆ ಬಂದಂತೆ ಅಲ್ಲಿ ಮೆರವಣಿಗೆ ಹೋಗ್ತಾ ಇದ್ದ. ಅವನು ಬಂಗಾರದ ರಥ, ಚಕ್ರವರ್ತಿ ಕೂತಿದ್ದಾನೆ, ಬಂಗಾರದ ರಥ ಹೋಗ್ತಾ ಇದೆ. ರಸ್ತೆ ಎರಡು ಕಡೆಗೂ ಜನ ನಿಂತು ನೋಡ್ತಾ ಇದ್ದಾರೆ. ಓ, ಚಕ್ರವರ್ತಿ ಬರ್ತಾ ಇದ್ದಾನೆ, ಚಕ್ರವರ್ತಿ ಬರ್ತಾ ಇದ್ದಾನೆ ಅಂತ. ಚಕ್ರವರ್ತಿ ಎರಡು ಕಡೆನೂ ನೋಡ್ತಾ ಇದ್ದ ಜನನ. ಅವನ ದೃಷ್ಟಿ ಅಲ್ಲಿ ಮೂಲೆಯಲ್ಲಿ ಒಬ್ಬ ನಿಂತ ಮುದುಕ ಭಿಕ್ಷುಕನ ಮೇಲೆ ಕಂಡುಬಿತ್ತು. ವಯಸ್ಸಾದವನು, ಚಳಿಗೆ ನಡುಗ್ತಾ ಇದ್ದಾನೆ. ಲಂಗೋಟಿ ಬಿಟ್ಟರೆ ಅವನ ಕಡೆ ಏನೂ ಇಲ್ಲ. ಮೈ ಎಲ್ಲ ಚರ್ಮ ಸುಕ್ಕಟ್ಟಿದೆ, ಗಡ್ಡ ಬೆಳಪಾಗಿದೆ, ಒದ್ದಾಡ್ತಾ ಇದ್ದಾನೆ. ನೋಡ್ದ, ಅಯ್ಯೋ ಪಾಪ, ಅವನಿಗೇನಾದ್ರೂ ಮಾಡಬೇಕು ಅನ್ನಿಸ್ತು ಅಲೆಕ್ಸಾಂಡರ್ಗೆ. ಮಂತ್ರಿಗೆ ಹೇಳಿದಂತೆ, ನೋಡಯ್ಯ ಅಲ್ಲಿ ಹೋಗು, ಪಾಪ ಮುದುಕ ನಿಂತಿದ್ದಾನಲ್ಲ ಚಳಿಯಲ್ಲಿ ನಡ್ಕೊಂಡು, ಅವನಿಗೆ ಏನ್ ಬೇಕೋ ಎಲ್ಲ ಕೊಟ್ಬಿಡು, ಅವನು ಏನ್ ಕೇಳ್ತಾನೆ ಎಲ್ಲ ಕೊಟ್ಬಿಡು ಅಂತ. ಮಂತ್ರಿ ಹೋಗಿ ಆ ಮುದುಕನ್ ಕೇಳಿದ್ದಂತೆ, ಅಯ್ಯ ನಿನ್ ದಾರಿದ್ರೆ ಎಲ್ಲ ಹೋಯ್ತಿವತ್ತು, ಚಕ್ರವರ್ತಿ ದೃಷ್ಟಿ ನಿನ್ ಮೇಲೆ ಬಿದ್ದಿದೆ, ನಿನಗೆ ಏನ್ ಬೇಕೋ ಕೊಡು ಅಂತ ಹೇಳ್ಬಿಟ್ಟಿದ್ದಾನೆ, ಏನ್ ಬೇಕಾದ್ರೂ ಬಿಡ್ಕೊಳ್ಳಯ್ಯ, ನೀನ್ ಬಡತನ ಎಲ್ಲ ಹಿಂಗೆ ಹೋಯ್ತಿವತ್ತು ಅಂತ ಹೇಳಿದಂತೆ. ಆ ಮುದುಕ ಸುಮ್ಮನೆ ಕೇಳ್ಬೇಕಲ್ಲ, ತನಗೇನ್ ಬೇಕು ಕೇಳ್ಬೇಕಲ್ಲ, ಬಿಟ್ಟ. ಯಾವ ಚಕ್ರವರ್ತಿ ಇವನು ಅಂತ ಕೇಳ್ದ. ತಗೊಂಡು ನಿನಗೇನ್ ಮಾಡೋದಿದೆ, ದೊಡ್ಡ ಚಕ್ರವರ್ತಿ, ನಿನಗೆ ಏನ್ ಬೇಕಾದ್ರೂ ಕೊಡೋಕ್ ಬಂದಿದ್ದಾನೆ, ಕೇಳ್ಬಿಡು, ಏನ್ ಬೇಕು ಬೇಡ್ಕೋ ಅಂದಂತೆ. ಅಲ್ಲಪ್ಪ, ಚಕ್ರವರ್ತಿ ಎಲ್ಲಿಂದ ಬಂದಿದ್ದಾನೆ, ಯಾವ ಊರವನು ಇವನು? ಅವನು ಹೇಳ್ದ, ನಿನ್ಗೆ ಗೊತ್ತಿಲ್ಲ, ಅವನು ಅಲ್ಲಿಂದ ಬಂದಿದ್ದಾನೆ, ಗ್ರೀಸ್ ದೇಶದಿಂದ. ಈಗಾಗಲೇ ಅರ್ಧ ಪ್ರಪಂಚ ಗೆದ್ದಿದ್ದಾನೆ, 36 ವರ್ಷಕ್ಕೇನೆ ಅರ್ಧ ಪ್ರಪಂಚ ಗೆದ್ಬಿಟ್ಟಿದ್ದಾನೆ ಅಂತ. ಆ ಮುದುಕ ಸುಮ್ಮನೆ ಇರ್ಲಿಲ್ಲ. ಮತ್ತೆ, ಅಯ್ಯೋ ಪಾಪ, ಅರ್ಧನೇ ಗೆದ್ದಿದ್ದಾನ, ಇನ್ನರ್ಧ ಯಾವಾಗ ಗೆಲ್ತಾನಂತೆ? ಆ ಮಂತ್ರಿ ಅಂದ, ಇವನು ಬುದ್ಧಿನೇ ಇಲ್ಲ, ತನಗೇನ್ ಬೇಕೋ ಕೇಳ್ಕೊಳ್ಳೋದು ಬಿಟ್ಟು ಇನ್ನು ಅರ್ಧ ಗೆಲ್ಲೋದು ಯಾಕೆ ಚಿಂತೆ ಇವನಿಗೆ. ಅಲೆಕ್ಸಾಂಡರ್ ನೋಡಿದ, ಮಂತ್ರಿ ಎಷ್ಟೊತ್ತು ಮಾತಾಡ್ತಿದ್ದಾನಲ್ಲ ಅಂತ ನೋಡ್ಬೇಕು ಅಂತ ಇಳಿದು ಬಂದಂತೆ. ಬಂದು ಏನ್ ವಿಚಾರ ಅಂತ ಕೇಳಿದ. ಮಂತ್ರಿ ಹೇಳ್ದ, ಸರ್ ಇವನು ಬಡವ ಮಾತ್ರ ಅಲ್ಲ, ಮೂರ್ಖನೂ ಇದ್ದಾನೆ ಇವನು. ಅವನು ಏನ್ ಬೇಕು ಬೇಡ್ಕೊಳ್ಳಯ್ಯ ಅಂದ್ರೆ, ಇವ್ರು ಯಾರು, ಅರ್ಧ ಜಗತ್ತಾಗಿ ಗೆದ್ರು, ಇನ್ಯಾವಾಗ ಗೆಲ್ತಾರೆ ಅಂತ ಏನೋ ಕೇಳ್ತಾನೆ. ಏನಪ್ಪ ನಿನ್ ಸಮಸ್ಯೆ? ಓ, ನೀನೇನ ಚಕ್ರವರ್ತಿ, ಅರ್ಧ ಜಗತ್ ಮಾತ್ರ ಗೆದ್ದಿದ್ಯಂತೆ, ಇನ್ನು ಅರ್ಧ ಗೆಲ್ಲೋದು ಯಾವಾಗ ಅಂತ ಕೇಳಿದಂತೆ. ಅಲೆಕ್ಸಾಂಡರ್ ಹೇಳ್ದ, ನಿನಗೆ ಏನ್ ಹೇಳೋದಪ್ಪ, ನಿನ್ ಜಗತ್ತಂದ್ರೆ ಗೊತ್ತಿಲ್ಲ ನಿನಗೆ. ಅರ್ಧ ಜಗತ್ ಗೆಲ್ಬೇಕಾದ್ರೆ ಸುಮ್ಮನೆ ಗೆದ್ದಿದ್ದೀನ. 4 ಲಕ್ಷ ಜನ ಸೈನಿಕರಿದ್ದಾರೆ, ದಾಳಿ ಮಾಡಿ ಹೋದೆ. ಯಾವ್ಯಾವ ರಾಜರು ಒಪ್ಕೊಂಡು ನನಗೆ ಶರಣಾಗತರಾದ್ರೂ ಅವ್ರ ರಾಜ್ಯ ಕಿತ್ಕೊಂಡೆ, ಯಾರು ಒಪ್ಕೊಳ್ಳಿಲ್ಲ ಅವ್ರನ್ನ ಕೊಂದು ಹಾಕಿ ರಾಜ್ಯ ಕಿತ್ಕೊಂಡೆ. ಹೀಗೆ ಕಿತ್ಕೊಂಡು ಅರ್ಧ ಪ್ರಪಂಚ ಗೆದ್ದಿದ್ದೀನಿ, ಇನ್ನು ಅರ್ಧ ಗೆದ್ದು ಬಿಡ್ತೇನೆ, ಏನ್ ಚಿಂತೆ ಮಾಡಬೇಡ, ನಿನಗೇನ್ ಬೇಕು ಹೇಳು ಅಂದಂತ. ಆತ ಮತ್ತೆ ಮುದುಕ ತಂದು ದಾಟಿ ಬಿಡ್ಲಿಲ್ಲ. ಅಯ್ಯೋ ಪಾಪ, ನೀನ್ ನೋಡಿದ್ರೆ ಕೆಟ್ಟ ಅನ್ಸದಪ್ಪ, ಅರ್ಧನೇ ಗೆದ್ದಿದ್ದೀಯಲ್ಲ, ನಾನ್ ನೋಡು ಪೂರ್ತಿ ಜಗತ್ ಗೆದ್ದಿದ್ದೀನಿ ಅಂದ. ಅವನಂದ, ಇವನು ಹಾಕೊಳಕ್ ಬಟ್ಟೆ ಇಲ್ಲ, ಪೂರ್ತಿ ಜಗತ್ ಹೆಂಗ್ ಗೆದ್ದೆ ನೀನು ಅಂತ. ಅವ್ನು ಹೇಳಿದ, ಬಿಡು, ಅದು ಹಿಂದಾಶ್ ಹೇಳ್ತೀನಿ ನಿನಗೆ, ಆಮೇಲೆ ಹೇಳ್ತೀನಿ ಹೆಂಗೆ ಅಂತೆ. ಈಗ ಒಂದು ಪ್ರಶ್ನೆ ನಿನಗೆ ಕೇಳ್ತೀನಿ, ಚಕ್ರವರ್ತಿ ಅಲ್ವಾ ನೀನು, ಒಂದು ಕಲ್ಪನೆ ಮಾಡ್ಕೊ. ನೀನ್ ಬೇಟೆ ಆಡೋಕ್ ಹೋಗ್ತೀಯ, ನೀನ್ ಕುದುರೆ ಮೇಲೆ, ಬಹಳ ಬಲಶಾಲಿ ಆದಂತ ಕುದುರೆ ಅದು, ಜೋರಾಗಿ ನಾಗಾಲೋಟದಿಂದ ಓಡ್ತಾ ಇದೆ. ನೀನ್ ಹಿಂದೆ ನಿನ್ನ ಹಿಂಬಾಲಕರೆಲ್ಲ ಬರ್ತಾರೆ. ನಿನ್ ಕುದುರೆ ಎಷ್ಟು ವೇಗ ಹೋಗ್ಬಿಡ್ತು ಅಂದ್ರೆ, ಹಿಂಬಾಲಕರೆಲ್ಲ ಹಿಂದೆ ಉಳ್ಕೊಂಡ್ಬಿಟ್ರು. ನಿನ್ ಕುದುರೆ ಓಡ್ತು 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 ಕಾಡು ದಾಟಿ ಮರುಭೂಮಿಗೆ ಹೋಗ್ಬಿಡ್ತು. ದೊಡ್ಡ ಮರುಭೂಮಿ. ಒಳಗೆ ಹೋಗಿ ನೋಡ್ತೀಯಾ, ಬಿಸಿಲಾಗಿದೆ, ಹಸಿವೆ ಆಗಿದೆ, ನೀರಡಿಕೆ ಆಗಿದೆ. ಹಸಿವೆ ತಡ್ಕೋಬಹುದಪ್ಪ, ನೀರಡಿಕೆ ಆಗಿದೆ. ನಿನ್ಗೆ ಎಷ್ಟರ ಮಟ್ಟಿಗೆ ನೀರಡಿಕೆ ಆಯ್ತು ಅಂದ್ರೆ, ಇನ್ನು ಅರ್ಧ ಗ್ಲಾಸ್ದಲ್ಲಿ ನಿನಗೊಂದು ನೀರು ಸಿಗದೆ ಹೋದ್ರೆ ಸತ್ತು ಹೋಗ್ತೀಯ ನೀನು. ಹಿಂಗಾಗೋಲ್ಲ ಅಂದವ ಅಲೆಕ್ಸಾಂಡರ್. ಆಗಿದೆ ಅಂತ ಇಟ್ಕೋ, ನೀನ್ ಒಬ್ಬನೇ ಇದ್ದೀಯಾ, ನಿನ್ನ ಹತ್ರ ಯಾರೂ ಇಲ್ಲ, ನೀರು ಸಿಗದೆ ಹೋದ್ರೆ ಸತ್ತು ಹೋಗ್ತೀಯ ಅರ್ಧ ತಾಸಲ್ಲಿ. ಆಗ ನಾನೊಂದು ಲೋಟ ನೀರು ತಗೊಂಡು ಬರ್ತೇನೆ ಅಲ್ಲಿ, ಅದಕ್ಕೇನ್ ಬೆಲೆ ಕೊಡ್ತೀಯಾ ಅಂತ ಕೇಳಿದಂತೆ ಮುದುಕ. ಅವನಂದ, ನಾನು ಹೇಗೂ ಸತ್ತೇ ಹೋಗೋದಾದ್ರೆ ಒಂದ್ ಕೆಲಸ ಮಾಡೋಣ, ನಾನೇನ್ ಗೆದ್ದಿದ್ದೇನಲ್ಲ ಅರ್ಧ ಪ್ರಪಂಚ, ಆದ್ರೆ ಅರ್ಧ ನೀನು ಕೊಟ್ಬಿಡ್ತೇನೆ, ನಾನು ನೀರು ಕೊಡು ಅಂದಂತೆ. ಆ ಮುದುಕ ಜೋರ ನಕ್ ಹೇಳಿದಂತೆ, ಅಯ್ಯೋ, ನನ್ ಬಿಟ್ಟು ನೀರು ಕೊಡೋರು ಯಾರೂ ಇಲ್ಲ ನಿನಗಲ್ಲಿ, ರೇಟ್ ಜಾಸ್ತಿ ಮಾಡು, ಅಷ್ಟಕ್ಕೆ ಕೊಟ್ಬಿಡ್ತೀನ, ರೇಟ್ ಜಾಸ್ತಿ ಮಾಡು ಅಂದ. ಅಲೆಕ್ಸಾಂಡರ್ ಕ್ಷಣ ವಿಚಾರ ಮಾಡಂದಂತೆ, ನಾನು ಸತ್ತೇ ಹೋಗೋದಾದ್ರೆ ಇನ್ನರ್ಧ ಇಟ್ಕೊಂಡು ಏನ್ ಮಾಡ್ಲಿ, ಆ ಲೋಟ ನೀರು ಕೊಟ್ರೆ ನಾ ಏನ್ ಗೆದ್ದಿದ್ದೇನೆ ಅರ್ಧ ಪ್ರಪಂಚ ಪೂರ್ತಿ ನಿನಗೆ ಕೊಟ್ಬಿಡ್ತೀನಿ ಎಂದ. ಆ ಮುದುಕ ಕೈ ತಟ್ಟಿ ಹೇಳಿದಂತೆ, ಅಯ್ಯ, ಹಾಗಾದ್ರೆ ಇನ್ನು ಅರ್ಧ ಪ್ರಪಂಚದ ಬೆಲೆ ಎಷ್ಟು ಗೊತ್ತಾಯ್ತೋ, 1 ಲೋಟ ನೀರಷ್ಟೇ, 1 ಲೋಟ ನೀರಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಬೆಲೆ ಇಲ್ಲ ನಿಂದು. ಅದಕ್ಕೋಸ್ಕರ ಇಷ್ಟು ಜನ ಕೊಂದು ಬಂದ್ಯಾ ನೀನು, ಕೊಂದು ಅರ್ಧ ಪ್ರಪಂಚ ಗೆದ್ದಿದೀಯಾ, ಇನ್ನೂ ಅರ್ಧ ಗೆಲ್ಲೋಕೆ ಇನ್ನೂಷ್ಟು ಜನ ಕೊಲ್ತೀಯ ನೀನು. ನಾನ್ ನೋಡು
ಯಾರನ್ನೂ ಕೊಲ್ಲಿಲ್ಲ, ಯಾರನ್ನೂ ನೋಯಿಸ್ಲಿಲ್ಲ, ಇಡೀ ಪ್ರಪಂಚ ಗೆದ್ದುಬಿಟ್ಟೆ. ಅದೇಂಗ್ ಗೆದ್ದಿ? ಅವನು ಹೇಳಿದಂತೆ, ಜಗತ್ತಿಗೊಬ್ಬ ಮಾಲೀಕ ಇದ್ದಾನೆ ಮೇಲೆ. ಮಾಲೀಕನ ಕಾಲು ಹಿಡ್ಕೊಂಡ್ಬಿಟ್ಟೆ, ಶರಣಾಗ್ಬಿಟ್ಟೆ. ಮಾಲೀಕ ಒಪ್ಕೊಂಡ್ಬಿಟ್ಟ ನನ್ನ. ಮಾಲೀಕ ನನ್ನವನಾದ್ರೆ ಇಡೀ ಜಗತ್ತಿನ ಮಾಲಿಕಿಯತ್ ನಂದೇ ಅಲ್ವಾ? ನಂದೇ ಜಗತ್ತದು. ಮಹಾರಾಜ ನನ್ನವನು, ಅದು ಜಗತ್ತಿನ ಮಾಲೀಕ ನನ್ನವನಾದ್ರಿಂದ ಜಗತ್ತೇ ನಂದಾಗ ಹೋಯ್ತು. ನೀನು ಅದು ಮಾಡೋದು ಬಿಟ್ಟು ಜಗತ್ತನ್ನು ಕೊಂದ್ಕೊಂಡು ಹೋಗ್ತೀಯಲ್ಲಪ್ಪ ಅಂದ. ಅಲೆಕ್ಸಾಂಡ್ರಿಗೆ ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಅವನ ಆರೋಗ್ಯ ಕೆಟ್ಟಾಗ ತನ್ನ ದೇಶಕ್ಕೆ ಹೋಗುವಾಗ ಅವನು ಗೊತ್ತಾಯ್ತು ತನ್ನ ದೇಶ ಮುಟ್ಟಲ್ಲ ಅಂತ. ತನ್ನ ಮಂತ್ರಿಗಳಿಗೆ ಹೇಳಿದಂತೆ, ನೋಡಿ ದಾರಿಯಲ್ಲಿ ನಾನು ಸತ್ತು ಹೋದ್ರೆ ನನ್ನ ಹೆಣನ ಒಂದು ಶವಪೆಟ್ಟಿಗೆಯಲ್ಲಿ ಹಾಕಿ 2 ಕಡೆಗೂ ಒಂದು ತೂತು ಮಾಡಿ ನನ್ನ 2 ಕೈ ಹೊರಗೆ ಬರೋಂಗಿಡಿ ಅಂತ ಹೇಳಿದಂತೆ. ಹೊರಗೆ ಬರೋದು ಅಷ್ಟೇ ಅಲ್ಲ, ನನ್ನ ಅಂಗೈ ಆಕಾಶ ನೋಡ್ತಿರ್ಬೇಕು, ಆ ಥರ ಮಾಡಿಡಿ ಅಂತ. ಯಾಕೆ ಅಂತ ಕೇಳಿದ್ರು ಮಂತ್ರಿಗಳು. ಆತ ಹೇಳಿದಂತೆ, ಜಗತ್ತಿಗೆಲ್ಲ ಗೊತ್ತಾಗಬೇಕು, 36ನೇ ವಯಸ್ಸಿನೊಳಗೆ ಅರ್ಧ ಜಗತ್ತನ್ನ ಗೆದ್ದಂತ ಅಲೆಕ್ಸಾಂಡರ್ ತಾನು ಹೋಗುವಾಗ ಏನೂ ತಗೊಂಡು ಹೋಗ್ಲಿಲ್ಲ ಅಂತ ಗೊತ್ತಾಗ್ಬೇಕು ಜನಕ್ಕೆ, ಬರಿಗೈಯಲ್ಲಿ ಹೋದ ಅಂತ. ಇದು ಭಾರತದಿಂದ ಪಡೆದುಕೊಂಡ ದೃಷ್ಟಿ ಅಂತ ಕತೆ ಬರ್ತದೆ. ಕತೆ ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೆ ಒಂದು ಮೆಸೇಜ್ ನಮಗಿದೆ, ಸಂದೇಶ ನಮಗಿರೋದಂದ್ರೆ, ನಾವು ಕೂಡಿಡ್ತೇವೆ ನಂದು 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 ಅಂತೇವೆ. ನಂದು ಮಾಡ್ಕೊಳ್ಳೋಕೆ ಎಷ್ಟೋ ಅನಾಹುತಗಳನ್ನು ಮಾಡ್ತೇವೆ, ಜನರನ್ನು ಶಿಕ್ಷೆ ಮಾಡ್ತೇವೆ. ಅದ್ರ ಬದಲು ನಾನು ನನ್ನದಲ್ಲ ಅಂತ ತಿಳ್ಕೊಂಡು ನಾನು ಹೋಗುವಾಗ ಏನೋ ತಗೊಂಡು ಹೋಗೋದಿಲ್ಲ ಅಂದಾಗ, ನನ್ನ ಆಶಯಕ್ಕೆ ಕಡಿವಾಣ ಹಾಕೊಂಡಾಗ ಜೀವನ ಸ್ವಲ್ಪ ಸೊಗಸಾದೀತು, ಸುಂದರವಾದೀತು. ನನ್ನ ಆಶೆಗಳಿಂದಾನೇ ನನ್ನ ದುಃಖ ಬರುವಂಥದ್ದು, ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಈ ಕಥೆ ಹೇಳುತ್ತೆ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್